ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. ರೈತರ ಶಕ್ತಿ ಹೆಚ್ಚಾಗಿದ್ದದ ಆ ಶಕ್ತಿ ತೋರಿಸ್ಲಕ್ ಬಂದಲ್ಲ. ರೈತರ ಬೆಳೆಗಳೇ ಹೋಗಿರೈತು. ಬೆಳೆಗಳೇ ಹೋಗ್ಲಕ್ ಕಾರಣ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬಂದಿದ್ದದ. ಮಳೆಗಾಲ ಇದ್ದಿದ್ರೆ ಮ್ಯಾಕ್ಸಿಮಮ್ 4 ತಿಂಗಳ ಖುಲ್ಲಾ ಬೆಂಡಿ 2 ತಿಂಗಳಿಂದ 2 ತಿಂಗಳ ತನಕ ಮಳೆ ಬರ್ತಕ್ಕಂಥದ್ದು. ಆದರೆ ಈ ವರ್ಷ ಮಳೆ ಬಂದಿದ್ದು 5.5 ತಿಂಗಳ ಮಳೆ ಬಂದಿದ್ದು. ಈ ವರ್ಷ ಮಳೆ ಬಂದಿದ್ದು 5.5 ತಿಂಗಳ ಮಳೆ ಬಂದಿದ್ದು. ಕಾರ್ಬನ್ ಹೆಚ್ಚಾಗಿರೋದ ತಿಂಡಿ ಬಂದಾಗ ಮಾಡಬೇಡ್ರಿ. ಶಾಂತಿ ಸರ್, ರೈತರ ಮೇಲೆ ಕೈ ಮಾಡ್ತಾರ ತಪ್ಪಾಗಲ್ಲ. ಆಂಬುಲೆನ್ಸ್ ಬಿಡಲ್ಲ ಅಂದ್ರೆ ಏನ್ ಮಾಡ್ತಾರೆ? ರೈತನಿಗೆ ಹಾಳಾಗಿರ್ತಕ್ಕಂಥ ಪರಿಹಾರ ಇಂಥ ಸಂದರ್ಭದಲ್ಲಿ ಸಾಲ ಮನ್ನಾ, ಎಕರೆಗೆ 25,000 ರೂಪಾಯಿ ಕೊಡಬೇಕು. ಈ ಎಲ್ಲ ಬೇಡಿಕೆಗಳನ್ನ ಇನ್ನೂ ಸಾಕಷ್ಟು ಸಮಂಜಸ ಬೇಡಿಕೆಗಳಿವೆ. ಆ ಬೇಡಿಕೆಗಳನ್ನು ಪೂರೈಸಿದ್ದರೆ ಇವತ್ತಿನ ದಿವಸ ಇದಕ್ಕಿಂತ ಹೆಚ್ಚಿನ ಪ್ರಮಾಣ ಹೋರಾಟ ಬರ್ತದೆ. ಯಾಕಪ್ಪ ಅಂದ್ರೆ ನಮ್ಮ ವಿಷಯ ಅತ್ಯಂತ ಪ್ರಮುಖವಾದ ವಿಷಯ. ನಾವು ಬೆಳೀತಕ್ಕಂಥ ಆಹಾರ ಇವತ್ತಿನ ದಿವಸ MP ಇರ್ಬೋದು, MLA ಇರ್ಬೋದು, ರಾಜ್ಯದ ಮುಖ್ಯಮಂತ್ರಿ ಇರ್ಬೋದು, ರಾಷ್ಟ್ರಪತಿ ಇರ್ಬೋದು, ಪ್ರಧಾನಮಂತ್ರಿ ಇರ್ಬೋದು, ಆದರೆ ತಿನ್ನುವ ಅನ್ನ ಒಂದೇ ಅಂತಕ್ಕಂಥದ್ದು. ಇದಕ್ಕಾಗಿ ನನ್ನ ವಿಚಾರ ಏನದಂದ್ರೆ ನಮಗ್ ಕೊಡ್ತಕ್ಕಂಥ ಪರಿಹಾರ ಕೊಡಬೇಕು. ಎಲ್ಲೋ ನೀವು ಚೂರ ಇನ್ಶೂರೆನ್ಸ್ ಕೊಟ್ಟಿದ್ದೀರಾ, ಇನ್ಶೂರೆನ್ಸ್ ಅಂತ ಅಲ್ಲ. ಆ ಇನ್ಶೂರೆನ್ಸ್ ನಮ್ಮ ರೈತರು ಕಟ್ಟಿದ ಬಂಧುಗಳೇ. ಆ ರೊಕ್ಕ ಯಾರು ಕಟ್ಟಾರ? ನಾವು ಕಟ್ಟಿದ್ದೀವಿ. ಆದ್ರೆ ನೀವೇನು ಹೇಳ್ತೀರಿ? ನಾವು ಕೊಟ್ಟಿದ್ದೀವಿ ಅಂತ. ಯಾವ ಆಧಾರ ಮೇಲೆ ಕೊಟ್ಟಿದ್ದು ಹೇಳ್ತೀರಿ? ನಡ್ರಿ, ಹೊಲ್ದಾಗ ನಡ್ರಿ. ನೀವು ಮಳೆಕಾಲ ಮಟ್ಟ ನೀರು ಇರ್ತಾವ, ಗಾರಿ ಬಿದ್ದು ಹಾಳಾಗ್ಯದ. ಈಗ ಮೊದಲನೇ ಬೆಳೆ ಹತ್ರ ಹೋದು, ಹೆಸರಿರ್ಬೋದು, ಉದ್ದಿರ್ಬೋದು, ತೊಗರಿ ಇವೆಲ್ಲವನ್ನು ಹಾಳಾಗೋದು. ಇನ್ನು ಮುಂದೆ ಬಿತ್ತಾನೆ ಅದ. ನಾವೇನು ಕೇಳ್ತಾ ಇದ್ದೇವೆ? ಗೋಧಿ, ಜೋಳ, ಕಡ್ಲಿ ಬೀಜ ಮತ್ತು ಗೊಬ್ಬರ ಉಚಿತವಾಗಿ ಕೊಡ್ರಿ. ಯಾಕೆ ಉಚಿತವಾಗಿ ಕೊಡ್ರಿ ಅಂತ ಕೇಳ್ತೀನಂದ್ರೆ ಯಾಕೆ ಉಚಿತವಾಗಿ ಕೊಡ್ರಿ ಅಂತ ಕೇಳ್ತೀನಂದ್ರೆ ಇಂಥ ಸಂದರ್ಭದಾಗ ಕಷ್ಟಕಾಲದಲ್ಲಿ ಇರ್ತಕ್ಕಂಥ ರೈತರಿಗೆ ನೆರವಾಗ್ತಕ್ಕಂಥ ಸರ್ಕಾರ ಇರ್ಬೇಕು. ಇಂಥ ಸರ್ಕಾರ ಇರ್ಬೋದು. ಯಾಕಪ್ಪ ಅಂದ್ರೆ ನಿನ್ನೆ ನೋಡ್ರಿ, ಇನ್ನು 2-3 ದಿವಸದ ಹಿಂದ ದಸರಾ ಹಬ್ಬ ಹೋಯ್ತು. ಯಾರು ದಸರಾ ಹಬ್ಬ ಮಾಡಲಿಲ್ಲ ಗ್ರಾಮೀಣ ಪ್ರದೇಶದಲ್ಲಿ. ಇವತ್ತು ದೀಪಾವಳಿದಾಗ ಹೆಣ್ಮಕ್ಳು ಏನದ ಬಟ್ಟೆ ತಗೋಬೇಕು ಸಣ್ಣ ಮಕ್ಕಳಿಗೆ, ಅವ್ರ ಮೇಲೆ ರೊಕ್ಕ ಇಲ್ಲ. ಅಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ಇಂಥ ಟೈಮ್ನಾಗ ಸರ್ಕಾರ ನಮಗೆ ವಿರೋಧ ಮಾಡ್ತೀರಿ. ಆದ್ರೆ ನಾವು ಇನ್ನೊಂದೇನದ, ನಮಗೆ ಇವತ್ತಿನ ದಿವಸ ಕಲಬುರಗಿ ಸಂಪೂರ್ಣವಾಗಿ ಬಂದಿದೆ. 16,000 ಜನ ರೈತರು ಒಳಗೊಂಡು ಎಲ್ಲಾ ಸಂಘಟನೆಗಳು ಅತ್ಯಂತ ಪ್ರಮುಖವಾದಂಥ ಹೋರಾಟದ ಮೂಲಕ ಇವತ್ತಿನ ದಿವಸ ಕಲಬುರಗಿ ನಗರ ಸಂಪೂರ್ಣ ಬಂದ್ ಆಚರಣೆ ಆಗ್ಯದ ಅಂತಕ್ಕಂಥ ನಾವೆಲ್ಲರೂ ಹೇಳ್ಬೋದು. ಹೌದಲ್ಲ? ಆದ್ರೆ ನಮ್ಗೆ ಇನ್ನೊಂದು ಪೊಲೀಸ್ನವರು ಕೂಡ ನಮ್ಮ ಪರವಾಗಿದ್ದಾರೆ. ಏನೋ ಅವ್ರಿಗೂ ಒತ್ತಡ ಇರ್ತದೆ.
ಏನೋ ಒತ್ತಡ ಇರ್ತದ, ಆ ಒತ್ತಡ ಮೂಲಕ ಏನೋ ಅವ್ರಿಗೆ ತ್ರಾಸ ಮಾಡಿದ್ರೆ ನಮಗೂ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗ್ಯದ ನಾವು. ಆದ್ರೆ ಅವ್ರು ನಮಗೆ ಇವತ್ತೇನು ಸಹಕಾರ ಮಾಡ್ಯಾರ ಅದು ನಾವು ಇವತ್ತು ಧನ್ಯವಾದ ಹೇಳ್ಬೇಕಾಗ್ತದೆ. ಇನ್ನೊಂದು, ನಾವು ಬಸ್ ಸ್ಟ್ಯಾಂಡ್ ನಲ್ಲಿ 6 ಗಂಟೆಗೆ ಹೋಗಿದ್ವಿ. 6 ಗಂಟೆಗೆ ನೋಡ್ರಿ, 6 ಗಂಟೆಗೆ ಬಸ್ ಸ್ಟ್ಯಾಂಡ್ ನಲ್ಲಿ ಒಂದೇ ಒಂದು ಬಸ್ ಇಲ್ಲ. ಅವ್ರು ಮಾಡಿದ್ದಾರೆ, ರೈತನ ಪರವಾಗಿದ್ದಾರೆ ಅಂತ ಗೊತ್ತಾಯ್ತಿಲ್ಲ. ಹಾಗಾಗಿ ಇಲ್ಲಿ ಕಪಡಾ ಬಜಾರ್ ಇರ್ಬೋದು, ಸೋನಾರ್ ಬಜಾರ್ ಇರ್ಬೋದು, ಅಡತಿ ಬಜಾರ್ ಇರ್ಬೋದು, APMC ಇರ್ಬೋದು, ಮತ್ತೆ ಮಾರ್ಕೆಟ್ ಟೋಟಲ್ ಬಂದ. ಹೀಗಾಗಿ ಎಲ್ಲ ಬಂದ್ ಮಾಡಿದ್ದಾರೆ. ಈಗ ಯಾಕೆ ಬಂದ್ ಮಾಡ್ಯಾರ ಅಂದ್ರೆ ರೈತನ ಪರವಾಗಿ ಇದ್ದೇವೆ ಅಂತ ಹೇಳಸಲೆ. ಅದನ್ನ ನಿಮಗೆ ಎಚ್ಚರಿರ್ಲಿ, ರೈತನ ಪರವಾಗಿ ಜನ ಎಷ್ಟದ ನಮ್ಮ ಬೆಂಬಲ ಮತ್ತು ಗೊತ್ತಿರ್ಲಿ ಸರ್ಕಾರಕ್ಕೆ. ತಕ್ಷಣ ರಾಜ್ಯದ ಮುಖ್ಯಮಂತ್ರಿಗಳೇ, ಹೋದ್ ಸಾರಿ ನಾವು ನ್ಯಾಯ ಕೇಳಕ್ ಬಂದ್ರೆ ನಾವು ಹಿಡಿದು ಅರೆಸ್ಟ್ ಮಾಡಿದ್ರಿ. ಇದು ಸರಿಯಲ್ಲ, ಇದು ಯಾರು ತುಂಬ್ಕೊಮ್ಮೆ ಗೊತ್ತಿಲ್ಲ. ರೈತ ವಿರೋಧಿ ಇರಬಾರ್ದು ಅನ್ನೋದು ನಮ್ಮ ಉದ್ದೇಶದ. ಸಂಪೂರ್ಣವಾಗತ್ತ ರೈತ ವಿರೋಧಿ ಇರ್ತಕ್ಕಂಥ ಸರ್ಕಾರ ಯಾವ್ದ್ರಿ? ಅದು ಕರ್ನಾಟಕ ಸರ್ಕಾರದ. ಇಲ್ಲೇ ನೋಡ್ರಿ, ಆಂಧ್ರದಲ್ಲಿ ಕೊಟ್ಟಿರ್ತಕ್ಕಂಥ ನೋಡ್ರಿ, ಮಹಾರಾಷ್ಟ್ರದಲ್ಲಿ ಕೊಟ್ಟಿದ್ದು ನೋಡಿ. ನಿಮ್ಗೇನಾಗ್ಯದ? ಅಲ್ಲ, ನೀವು ಡಿಸಿಷನ್ ತೋತೀರಿ. ನೀವು ಡಿಸಿಷನ್ ಯಾರು ತೋತೀರಿ? ಇವತ್ತು ಸಮೀಕ್ಷೆ ಮಾಡಿದಿರಿ, ಸುಳ್ಳು ಸಮೀಕ್ಷೆ ಮಾಡಿದಿರಿ, ತಪ್ಪು ಸಮೀಕ್ಷೆ ಮಾಡಿದಿರಿ. ನಿಮ್ಮ ಅಧಿಕಾರಿಗಳ್ಗ ಸಮೀಕ್ಷೆ ಮಾಡಕ್ ಬರಲ್ಲ. ನಾನೇನ್ ಹೇಳಿದ್ದೀನಿ, 2 ತಿಂಗಳ ಆಚೆ ಸತತವಾಗಿ ಮಾರ್ಚಿಂದ ಹೋರಾಟ ಮಾಡ್ತಕ್ಕಂಥ ಒಂದು ಶಕ್ತಿ ಪ್ರದರ್ಶನ ಮಾಡಿದಾಗ ನಿಮ್ಗೆ ಸರ್ಕಾರ ಕೇಳಿದೆವು, ಪ್ರಗತಿಪರ ಏನಂತ ತಗೊಂಡ್ರಿ. ಪ್ರಗತಿಪರ ರೈತರು ಇದಿರ್ಬೇಕು. ಫಲ ಹ್ಯಾಂಗ ಹಾಳಾಗಿದ್ದು ಗೊತ್ತಿರ್ತದೆ, ನಮ್ಗೆ ಗೊತ್ತಿರ್ತದೆ ಫಲ ಹಾಳಂಬದು. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ತಾವು ಬರೀ ಅರ್ಧ ಫೀಟಿನ ಕಿಂಡಿಯಾಗ ಹೆಲಿಕಾಪ್ಟರ್ ನೋಡಿದ್ರೆ ಗೊತ್ತಾಗ ಸರ್ವೆ ಆಗ್ತದೆ ನಿಮ್ಗೆ. ಬರೀ 7 ನಿಮಿಷದಾಗ ನಿಮ್ ಸರ್ವೆ ಮಾಡಿದ್ರಿ. ಹಂಗಾದ್ರೆ ಜಗತ್ ನೀವು ಸರ್ವೆ ಮಾಡ್ಬೋದಲ್ಲ. ಅದಕ್ಕೆ ನಮಗೇನದ ಅನ್ಯಾಯ ಆಗಬಾರ್ದು. ಇದ್ರ ಎಚ್ಚೆತ್ತು ತಗೊಂಡು ನಾಳೆನೆ ನಮಗೆ ಸಿಗತಕ್ಕಂಥ ಸೌಕರ್ಯ, ಸಾಲ ಮನ್ನಾ, ಎಕರೆಗೆ 25,000, ಇಂಥ ಸಂದರ್ಭದಲ್ಲಿ ಕಂಪ್ಲೀಟ್ ಅನ್ನದ ನಮಗೆ ಸಹಕಾರ ಮಾಡ್ಬೇಕಂತಕ್ಕಂಥದ್ದು ಹೇಳುತ್ತಾ, ನಾವೇನದ ಈಗ 11ವರೆಗೆ ಹೇಳಿದ್ವಿ. 11ವರೆಗೆ ಏನದ ನಾವು ಈ ನಗರೇಶ್ವರ ಸಾಲಿನಿಂದ ಟ್ರ್ಯಾಕ್ಟರ್ ಗೀಟರ್ ಎಲ್ಲ ಜನ ಸೇರಿ ಜಗತ್ ವೃತ್ತ ತನ ನಮ್ಮದು ಪಾದಯಾತ್ರೆ ಇರ್ತದ. ದಯವಿಟ್ಟು ಎಲ್ಲರೂ ಸಹಕರಿಸ್ರಿ. ಇನ್ಮೇಲೆ ಇಲ್ಲಿಂದ ಅಲ್ಲಿಗೆ ನಾವು ಹೋಗೋಣ. ಧನ್ಯವಾದಗಳು. ಇದೇ ದಿನ ನಾವು ಕಲಬುರಗಿಗೆ ಬಂದಿದ್ದೇವೆ. ಅದರಲ್ಲಿ ಆ ಜಾಥಾದಲ್ಲಿ ನಮ್ಮ ಬೇಡಿಕೆಗಳಲ್ಲಿ ರೈತರ ಬೇಡಿಕೆಗಳು ಇದ್ದಾವೆ. ಹಾಗಾಗಿ ನಾವು ಕೂಡ ಈ ರೈತರ ಏನು ಹೋರಾಟ ಇದೆ ಸಂಪೂರ್ಣ ಬೆಂಬಲ ಮಾಡಿಕೊಂಡು ಇವತ್ತು HKDB ಆಫೀಸ್ ಏನಿದೆ, ಕಚೇರಿ ಏನಿದೆ, ಅಲ್ಲಿ ಪ್ರತಿಭಟನೆ ಮಾಡಿ ರೈತರ ಬೇಡಿಕೆಗಳನ್ನು ಪೂರ್ಣಗೊಳಿಸಬೇಕು ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದಿಂದ ಏನು ಅನುದಾನ ಬರ್ತಾ ಇದೆ ಆ ಅನುದಾನ ಸಮರ್ಪಕವಾಗಿ ಬಳಕೆ ಆಗ್ಬೇಕಂತ ಹೇಳಿ ಇವತ್ತು ನಾವು ಕೂಡ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದಕ್ಕಿಂತ ಮುಂಚೆಯೂ ಕೂಡ ರೈತರ ಈಗ ನೋಡಿ, ಒಂದು ಅಂಶ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಈ 2021ರಲ್ಲಿ ಏನು ಸಹಕಾರಿ ಲೋನ್ ಏನು ತಗೊಂಡಿದ್ರು ರೈತರು, ಅದರಲ್ಲಿ 100 ಕೋಟಿ ಮನ್ನಾ ಮಾಡ್ಬೇಕಂತ ಒಂದು ಸ್ಕೀಮ್ ಬಂದಿತ್ತು. ಆ ಸ್ಕೀಮಿಗೆ ಸಾವಿರಾರು ರೈತರು ಅಪ್ಲಿಕೇಶನ್ ಹಾಕಿದ್ದಾರೆ. 2021ರಲ್ಲಿ ಏನು ಮಂಜೂರಾಗಿರುವಂತಹ ಸ್ಕೀಮು, ಅದಕ್ಕೆ ಅನುಮೋದನೆ ಸಿಕ್ಕಿ ಹಣ ಬಿಡುಗಡೆ ಆದರೂ ಕೂಡ ಇನ್ನೂ ತನಕ 2025 ಆದರೂ ಕೂಡ ಒಬ್ಬ ರೈತರಿಗೂ ಕೂಡ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ. ಅದನ್ನು ನಾವು ಪ್ರತಿಭಟಿಸಿ ಈ KKBRDB ಮುಖಾಂತರ ಹಣವನ್ನು ಕೊಡಬೇಕಂತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಗುಡ್ ನೇಮ್ ಸರ್. ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯಾಧ್ಯಕ್ಷ ಅಡ್ವೊಕೇಟ್ ತಾಹಿರ್ ಹುಸೇನ್. ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ.